ಎಷ್ಟು ಬಾರಿ ಸೆಮೆನ್ ಕೊಟ್ಟರು ಸಕ್ಸಸ್ ಆಗ್ತಾ ಇಲ್ವಾ? ಅಸಲು ಬೆದೆಗೇನೆ ಬರ್ತಾ ಇಲ್ವಾ ನಿಮ್ಮ ಹಸುಗಳು? ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶೋಕ್. ರೈತ ಮಿತ್ರರೇ, ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಟಾಪಿಕನ್ನು ನಿಮ್ಗೆ ಈ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಸುಮಾರು ಜನ ಕಾಮೆಂಟ್ ಮಾಡಿರುವಂಥ ಟಾಪಿಕ್ಗೆ. ಸೊ ಏನದು ಅಂತ ಅಂದರೆ, ನಮ್ಮ ಒಂದು ಡೈರಿ ಫಾರ್ಮಲ್ಲಿ ಕರುಗಳು ಅಥವಾ ಹಸುಗಳು ಮತ್ತೆ ಈಗ ಕರು ಹಾಕಿದ ನಂತರ ಹೀಟಿಗೆ ಬರ್ತಾ ಇಲ್ಲ, ಬೆದೆ ಬರ್ತಾ ಇಲ್ಲ, ಬೆದೆಗೆ ಸೆಮೆನ್ ಕೊಡಿಸಿದ್ರು ಬೆದೆ ನಿಲ್ತಾ ಇಲ್ಲ. ಸೊ ಇದಕ್ಕೆ ರೀಸನ್ ಏನು? ಬೆದೆ ನಿಲ್ಲದೆ ಇರೋದಕ್ಕೆ ಕಾರಣ ಏನು? ಹೀಟಿಗೆ ಬರದೇ ಇರೋದಕ್ಕೆ ಕಾರಣ ಏನು? ಸೊ ಇದಕ್ಕೆ ರೀಸನ್ಸನ್ನು ನಾನು ನನ್ನ ಫಾರಮಲ್ಲೇ ಹುಡುಕೊಂಡು ಸಕ್ಸಸ್ಸನ್ನು ಆಗಿದ್ದೀನಿ. ಸೊ ಅದರಲ್ಲಿ ನಾನು ಹೇಳ್ತಕ್ಕಂಥ ಮೇಯ್ನ್ ಪಾಯಿಂಟು ಒಂದು ಇಂಪಾರ್ಟೆಂಟ್ ಮೇಜರ್ ಪಾಯಿಂಟ್ ಆಗಿ ಇರಬಹುದು. ಸೊ ನಿಮಗೂ ಸಹ ಅದು ಆ ಪ್ರಾಬ್ಲಮ್ ಇರ್ಬೋದು. ಇದ್ದರೆ ಖಂಡಿತ ನೀವು ಈ ರೀತಿ ಮಾಡಿ ನೀವು ಸಕ್ಸಸ್ ಆಗ್ತೀರಾ. ಸೆಮೆನನ್ನು ಸಕ್ಸಸ್ ಮಾಡುವಂತಹ ಒಂದು ಮೈನ್ ರೂಟನ್ನು ನಾನು ನಮ್ಮ ಒಂದು ಫಾರಮಲ್ಲಿ ಖಂಡಿತ ಮಾಡಿದ್ದೇನೆ. ಅದು ಸಕ್ಸಸ್ ಆಗಿದೆ. ಬೆದೆಗೆ ಬರದೇ ಇರೋದಕ್ಕೆ ಕಾರಣಗಳು ಮತ್ತು ಬೆದೆ ನಿಲ್ಲದೇ ಇರೋದಕ್ಕೆ ಕಾರಣಗಳು ಸೊ ಏನಾಗಿರಬಹುದು ಮತ್ತು ಯಾವ ರೀತಿ ಅದನ್ನು ನಿಲ್ಲಿಸ್ಕೋಬೇಕು ಅನ್ನೋದೇ ಈ ಮೇನ್ ವಿಡಿಯೋದ ಮುಖ್ಯ ಸಾರಾಂಶ. ಸೊ ವಿಡಿಯೋನ ಯಾರು ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಸೊ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದಾದ ನಂತರ ನಿಮಗೆ ಈ ಒಂದು ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ವಾಚ್ ಮಾಡ್ತಾ ಇದ್ದೀರಾ, ಸೊ ನಾನು ಪದೇ ಪದೇ ಹೇಳೋದನ್ನ ಮರ್ತೋಗಿರ್ತೀನಿ. ಸೊ ಸುಮಾರು ಜನ ಹೇಳ್ತಿರ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು. ವಿಡಿಯೋದಲ್ಲಿ ಹೇಳೋದಿಲ್ಲ, ಅದಕ್ಕೋಸ್ಕರ ನಿಮಗೆ ಸಬ್ಸ್ಕ್ರೈಬರ್ ಕಡಿಮೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಖಂಡಿತ ನೀವು ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸೊ ಅವರು ಹೊಸ್ದಾಗಿ ನೋಡ್ತಕ್ಕಂಥವ್ರು, ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಕ್ಕಂಥವ್ರು ಯಾರಿದ್ದಾರೆ, ಪಕ್ಕದಲ್ಲಿ ಒಂದು ರೆಡ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಖರ್ಚೇನಿರೋದಿಲ್ಲ, ಉಚಿತವಾಗಿರುತ್ತೆ. ನಾನು ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ಸ್ ಥರ ಬರುತ್ತೆ. ಓಕೆ, ನಾವು ವಿಡಿಯೋನ ಲೆಂತ್ ಮಾಡೋದು ಬೇಡ, ಟಾಪಿಕಲ್ಲಿ ಹೋಗೋದಾದರೆ ಬೆದೆ ನಿಲ್ಲದೆ ಇರೋದಕ್ಕೆ ಮೇನ್ ಕಾರಣ ಏನು, ಸೊ ಮತ್ತು ಸೆಮೆನ್ ಕೊಟ್ಟರು ಸಹ ಅದು ನಿಲ್ಲದೆ ಇರೋದಕ್ಕೆ ರೀಸನ್ ಏನು, ಯಾಕೆ ನಿಲ್ತಾ ಇಲ್ಲ ಸೆಮೆನ್ನು? ಖಂಡಿತ ಒಂದು ಮಾತಿದೆ, ಏನು ಅಂತ ಅಂದರೆ, ಸೊ ನಾವು ಮಾಡೋ ವ್ಯವಹಾರದಲ್ಲಿ, ನಾವು ಮಾಡುವಂತಹ ಕೊಡುವಂತಹ ಆಹಾರದಲ್ಲಿ ಸೊ ಅದು ಕ್ವಾಲಿಟಿ ಇದೆಯಾ ಇಲ್ವಾ, ಸೊ ಫಸ್ಟ್ ಅದನ್ನು ಚೆಕ್ ಮಾಡ್ಕೋಬೇಕು. ನಾವೇನು ಆಹಾರ ಕೊಡ್ತಾ ಇದ್ದೀವಿ ಅದು ಕರೆಕ್ಟಾ ಅಥವಾ ತಪ್ಪಾ ಅನ್ನೋದನ್ನು ನಾವು ಮೇಯ್ನಾಗಿ ನೋಡ್ಕೋಬೇಕು. ಸೊ ವಿಧಿ ಇಲ್ದಲೇ ನಾವು ಕೊಡಲೇಬೇಕಾಗುತ್ತೆ ಕೆಲವೊಂದು ಆಹಾರಗಳು. ಸೊ ಅದರಲ್ಲಿ ಮೇಯ್ನಾಗಿ ನಮ್ಮ ಒಂದು ಸೊ ನಾವು ಕೊಡುವಂತಹ ಕಂಪ್ನಿ ಫೀಡು ಯಾವ ರೀತಿ ನಮ್ಮ ಒಂದು ಪಶುಗಳಿಗೆ ಅದು ಆಹಾರವಾಗಿದೆಯೋ ಅಥವಾ ಇನ್ನೊಂದಾಗಿದೆಯೋ ಅನ್ನೋದನ್ನು ಖಂಡಿತ ನಾವು ಚೆಕ್ ಮಾಡ್ಕೋಬೇಕು. ಮೊದಲು ಫೀಡಲ್ಲಿ ಏನಿದೆ, ಪರ್ಟಿಕ್ಯುಲರ್ಲಿ ಕಂಪ್ನಿಗಳಿಂದ ಕೊಡುವಂತಹ ಫೀಡ್ಗಳಲ್ಲಿ ಏನಿದೆ. ಮ್ಯಾಕ್ಸಿಮಮ್ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಏನಾಗಿದೆ ಅಂದರೆ, ನಮ್ಮ ಒಂದು ರಾಸುಗಳಿಗೆ ಹೆಚ್ಚು ಆಹಾರ ಇಷ್ಟಕರವಾಗಿ ತಿನ್ನಬೇಕು, ತುಂಬ ಇಷ್ಟಪಟ್ಟು ತಿನ್ನಬೇಕು ಅಂತ ಅಂದರೆ, ಸೊ ಮ್ಯಾಕ್ಸಿಮಮ್ ಅದಕ್ಕೆ ಈಗ ಮನುಷ್ಯನಿಗೆ ಲೆಕ್ಕ ಹಾಕೊಳ್ಳಿ, ಮನುಷ್ಯನೇ ತಗೊಳ್ಳಿ, ನಾವು ತುಂಬ ಇಷ್ಟಪಟ್ಟಂದ್ರೆ ಬಾಯಿಗೆ ಯಾವುದು ರುಚಿಯಾಗಿರುತ್ತೋ ಅದು ದೇಹಕ್ಕೆ ಖಂಡಿತ ಒಳ್ಳೆಯದಲ್ಲ. ಪಿಜ್ಜಾ, ಬರ್ಗರ್ ಈ ರೀತಿ ಇರತಕ್ಕಂತಹ ಯಾವುದೇ ಆಹಾರ ಆಗ್ಬೋದು, ಬಾಯಿಗೆ ರುಚಿ ಇರುತ್ತೆ, ಬಟ್ ಅದು ದೇಹಕ್ಕೆ ಒಳ್ಳೆಯದಲ್ಲ. ಅದೇ ರೀತಿ ನಮ್ಮ ಒಂದು ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತೆ ಕಂಪನಿ ಫೀಡ್ಗಳಲ್ಲಿ ಸೊ ಏನಾಗಿದೆ ಅಂತ ಅಂದರೆ, ಮ್ಯಾಕ್ಸಿಮಮ್ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡ್ತಿದ್ದಾರೆ. ಕೆಮಿಕಲ್ಗಳಂತ ಅಂದರೆ ಯಾವ ರೀತಿ ಕೆಮಿಕಲ್ಗಳು? ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಜಿಂಕ್ ಸಲ್ಫೇಟ್, ಈ ರೀತಿಯಾಗಿರ್ತಕ್ಕಂಥ, ಅದರಲ್ಲಿ ಮೊಲಾಸಿಸ್, ನಿಮಗೆ ಮೊಲಾಸಿಸ್ ಗೊತ್ತಿದೆ. ಸೊ ಅದೊಂದು ರೀತಿ ಮಾದಕ ವಸ್ತು ಅಂತಂದು ಹೇಳ್ಬೋದು. ಮೊಲಾಸಿಸ್ಸು ಅಂದರೆ ತಕ್ಷಣಕ್ಕೆ ಅದು ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ. ಈ ಸ್ಪೋರ್ಟ್ಸ್ ಮ್ಯಾನ್ಗಳು ಅವರು ಇವರು ಈ ಒಂದು ರೀತಿ ಡ್ರಗ್ಸನ್ನು ತೆಗೆದುಕೊಳ್ತಾರಲ್ವ, ಸೊ ತಕ್ಷಣ ಅದು ಎನರ್ಜಿಯನ್ನು ಕೊಡ್ಬೋದು, ತಕ್ಷಣ ಅದು ಹೆಚ್ಚು ಉತ್ಪಾದನೆಯನ್ನು ಕೊಡ್ಬೋದು. ಆದರೆ ಕಾಲ ಕಳೆದಂತೆ ಅದರಿಂದ ಬೇರೆ ಒಂದು ಸೈಡ್ ತೊಂದರೆಗಳಂದರೆ ಬೇರೆ ಒಂದು ಎಫೆಕ್ಟ್ಗಳನ್ನು ನೀಡೋದಕ್ಕೆ ಇದು ತೊಂದರೆ ಆಗುತ್ತೆ. ಸೊ ಇವು ಬೇರೆ ರೀತಿಯ ಒಂದು ಪರಿಣಾಮಗಳನ್ನು ಬೀರ್ತದೆ. ಸೊ ಯಾವ ರೀತಿ ಅಂತಂದರೆ, ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಈ ಒಂದು ಜಿಂಕ್ ಸಲ್ಫೇಟ್ ಆಗ್ಬೋದು, ಅಮೋನಿಯಂ ಸಲ್ಫೇಟ್ ಆಗ್ಬೋದು, ಅಥವಾ ಈ ಒಂದು ಕಾಪರ್ ಸಲ್ಫೇಟು, ಮೊಲಾಸಿಸ್ಸು, ಯೂರಿಯಾ, ಇವು ಡೈರಿ ಒಂದು ಇದರಲ್ಲಿ ಸೊ ಫೀಡಲ್ಲಿ, ಕಂಪನಿ ಫೀಡ್ಗಳಲ್ಲಿ ಹೆಚ್ಚಿನದಾಗಿ ಬಳಕೆ ಮಾಡೋದ್ರಿಂದ ಆ ಆಹಾರ ತುಂಬ ರುಚಿಕರವಾಗುತ್ತೆ, ವಾಸನೆಯನ್ನು ಹೆಚ್ಚು ಬೀರ್ತಾ ಇರ್ತದೆ ಅಂತ ಆಹಾರ. ಆವಾಗ ಏನಾಗುತ್ತೆ ಅಂದರೆ, ನಮ್ಮ ಒಂದು ಪಶುಗಳು ಬೇಗನೆ ಅಟ್ರ್ಯಾಕ್ಟ್ ಆಗ್ತವೆ. ಇವೆಲ್ಲನೂ ಅಟ್ರ್ಯಾಕ್ಟ್ ಆಗೋ ಉದ್ದೇಶದಿಂದ ಅದು ಹೆಚ್ಚಿನದಾಗಿ ಮಿಕ್ಸ್ ಮಾಡಿರೋದ್ರಿಂದ, ಆರ್ಗ್ಯಾನಿಕಲಿ ಅವ್ರು ಮಾಡಿರೋದಿಲ್ಲ, ಎಲ್ಲ ಕೆಮಿಕಲಿ ಮಿಕ್ಸ್ ಮಾಡಿರೋದ್ರಿಂದ ಇವು ಆ ಒಂದು ಗರ್ಭಕೋಶದ ಮೇಲೆ ಆಗ್ಬೋದು, ಟೋಟಲಿ ಆ ಒಂದು ಮ್ಯಾನುಫ್ಯಾಕ್ಚರ್ ಅಂದರೆ ಆ ಒಂದು ಹಸುವಿನ ಸಿಸ್ಟಮ್ ಮೇಲೇ ತುಂಬಾ ಪ್ರಭಾವನ ಬೀರುತ್ತೆ. ಯೂರಿಯಾ ವೆರಿ ಡೇಂಜರ್, ಮನುಷ್ಯನಿಗಾಗ್ಬೋದು ಅಥವಾ ಪ್ರಾಣಿಗಳಿಗಾಗ್ಬೋದು. ಸೊ ಅದನ್ನು ಹೆಚ್ಚಿನದಾಗಿ ಮಿಕ್ಸ್ ಮಾಡ್ತಾರೆ. ಇಲಾಖೆಯವರೇ ಅದನ್ನು ಸಪೋರ್ಟ್ ಮಾಡ್ತಾರೆ, ಯಾಕೆ ಮಿಕ್ಸ್ ಮಾಡಿ ಕೊಡಿ ಅಂತಂದು. ಬೇಡ ಅದು. ಸೊ ಖಂಡಿತ ಅದು ಬೇಡವೇ ಬೇಡ. ಸೊ ಈ ಒಂದು ತೊಂದರೆಗಳಿಂದಲೇ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಬೆದೆ ನಿಲ್ಲದೆ ಇರತಕ್ಕಂಥದ್ದು, ಹೀಟಿಗೆ ಬರದೇ ಇರತಕ್ಕಂಥದ್ದು. ತಕ್ಷಣ ನಮಗೆ ಆ ಫೀಡ್ಗಳಿಂದ ಅತಿ ಹೆಚ್ಚು ಹಾಲು ಬರಬಹುದು, ಅತಿ ಹೆಚ್ಚು ಬೇಗನೆ ಅಂದರೆ ಫಾಸ್ಟು ಗ್ರೋಯಿಂಗ್ ಇರಬಹುದು. ಆದರೆ ಈ ಎಫೆಕ್ಟ್ಗಳನ್ನು ನಂತರ ನಮಗೆ ಗೊತ್ತಾಗ್ತಾ ಹೋಗ್ತದೆ.
ಸೊ ನನ್ನ ಒಂದು ಫಾರ್ಮಲ್ಲಿ ಆಗಿದ್ದದೆ. ಸೊ ನಾನು ಬೆದೆಗೆ ಅಂದರೆ 4ರಿಂದ 5 ಬಾರಿ ಅದಕ್ಕೆ ಸೆಮೆನ್ ಕೊಟ್ಟಾಗಲೂ ಅದು ನಿಲ್ಲಲಿಲ್ಲ. ಯಾಕೆ ಅಂತಂದರೆ ನಾವು ಕೊಡ್ತಿದ್ದಂತಹ ಫೀಡ್ ಏನಿದೆ ಅದನ್ನು ನೆಕ್ಸ್ಟ್ ನಾವು ಚೇಂಜ್ ಮಾಡ್ತಿದ್ವಿ. ಯಾವ ರೀತಿ ಚೇಂಜ್ ಮಾಡ್ಕೊಂಡ್ವಿ ಅಂತಂದರೆ, ಸೊ ಅದು ಸೆಮೆನ್ಗೆ ಬಂದಾಗ, ಅಂದರೆ ಬೆದೆಗೆ ಬಂದಾಗ, ಸೊ ನಾವು ಅದನ್ನು ಆ ಫೀಡನ್ನು ಸಂಪೂರ್ಣ ಸ್ಟಾಪ್ ಮಾಡಿಬಿಟ್ವಿ. ಅದನ್ನು ಕೊಡಲೇ ಇಲ್ಲ ಅದಕ್ಕೆ. ಮತ್ತು ಕೊಡಲಿಲ್ಲ ಅಂತಂದರೆ ಹಾಲು ಯಾವ ರೀತಿ ಜನ್ರೇಟ್ ಆಗುತ್ತೆ, ಹಾಲು ಯಾವ ರೀತಿ ಉತ್ಪಾದನೆ ಆಗುತ್ತೆ ಅಂತಂದರೆ, ಸೊ ಫೀಡನ್ನು ಕೊಟ್ವಿ. ಯಾವ ರೀತಿ ಕೊಟ್ವಿ ಅಂತಂದರೆ, ನ್ಯಾಚುರಲ್ ಆಗಿರ್ತಕ್ಕಂಥ ಶೇಂಗಾ ಹಿಂಡಿ ಜೊತೆ ಮೆಕ್ಕೆಜೋಳದ ಪೌಡರು, ಅದ್ರ ಜೊತೆ ನಾವೀಗ ನಿಮಗೆ ಪ್ರಮೋಟ್ ಮಾಡಿರುವಂತಹ ಮಿನರಲ್ ಮಿಕ್ಸರ್ ಇದೆಯಲ್ಲ ಮಾಜಿ, ಸೊ ಅದು 100 ಗ್ರಾಮ್ ಪರ್ ಟೈಮ್ 100 ಗ್ರಾಮ್. ಸೊ ಅದನ್ನು ಟೋಟಲಿ ಮಿಕ್ಸ್ ಮಾಡಿದ್ದು ಒರಿಜಿನಲ್ ಆಗಿರುವಂತಹ ಫುಡ್ಡು ಖಂಡಿತ. ಸೊ ಆ ರೀತಿ ಕೊಟ್ಟಾಗ, ಅಂದರೆ ಯಾವಾಗ ಸೆಮೆನ್ಗೆ ಸಿದ್ಧವಾಯಿತು ಆ ಒಂದು ನಂತರ ಆ ದಿನದಿಂದ ಸೊ ಈ ಒಂದು ಕಂಪ್ನಿ ಫೀಡನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ವಿ. ಸೆಮೆನ್ ಕೊಡಿಸಿದ್ದಾದ ನಂತರ ನಮ್ಮ ಹತ್ರ ಇರುವಂತಹ ಶೇಂಗಾ ಹಿಂಡಿ, ಮೆಕ್ಕೆಜೋಳದ ಹಿಂಡಿ ಪೌಡರ್ ಆಗ್ಬೋದು, ಒಂದು ಯಾವುದು ಮಾಜಿ ಅನಿಮಲ್ ನ್ಯೂಟ್ರಿಷನ್ಸ್ ಮಿನರಲ್ ಮಿಕ್ಸರ್ ಆಗ್ಬೋದು. ಸೊ ಇವುಗಳನ್ನು ನಾವು ಜಸ್ಟ್ ಅವುಗಳನ್ನು ಮಿಕ್ಸ್ ಮಾಡ್ತಾ ಅವುಗಳು ಕೊಟ್ವಿ. ಸೇಮ್ ಹಾಲು ಬಂತು. ಸೊ ಸೆಮೆನ್ನು ಸಹ ಸಕ್ಸಸ್ ಆಯಿತು. ಸೊ ಈಗಾಗಲೇ ಅವಾಗ 6 to 7 ಮಂತ್ 8 ಮಂತ್ ಆಗಿದೆ ಕೆಲವು. ಸೊ ಆ ರೀತಿ ಸೆಮೆನನ್ನು ಸಕ್ಸಸ್ ಮಾಡ್ಕೊಂಡ್ವಿ. ಆವಾಗ ಎಷ್ಟೇ ಕೊಟ್ಟರು 5 ಟೈಮ್ ಕೊಡಿಸಿದ್ದೀವಿ, ನಿಂತಿಲ್ಲ. 6-7 ಟೈಮ್ ಸಹ ಆಗಿದೆ, ಕೆಲವುಕ್ಕೆ ನಿಂತಿಲ್ಲ. ಎವ್ರಿ 21 ಡೇಸ್ಗೆ ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಆದರೆ ಸೆಮೆನ್ ಸಕ್ಸಸ್ ಆಗ್ತಿಲ್ಲ. ಇನ್ನೂ ಕೆಲವು ಬರ್ದಲೇ ಇರ್ತವೆ. ಈಗ ಕರುಗಳು ಪಡ್ಡೆಗಳು ಅಂತೀವಲ್ಲ, ಅವು ಬರ್ದಲೇ ಇರ್ಬೋದು. ಅಂದರೆ ಅವು ಸೆಮೆನ್ಗೆ ಬರ್ದಲೇ ಇರೋದಕ್ಕೂ ಸಹ ಇದು ಕಾರಣವಾಗಿರ್ಬೋದು. ನನಗೆ ಗೊತ್ತಿರುವಂತೆ ಅಂದರೆ ನಮ್ಮ ಒಂದು ಇದರಲ್ಲಿ, ನನ್ನ ಒಂದು ಅನುಭವದಲ್ಲಿ ಈ ಒಂದು ಫೀಡು ಸಹ ಮೇಜರ್ ರೀಸನ್ ಆಗಿದೆ. ಸೊ ನಾವು ಅದನ್ನು ಮಾಡ್ಬೋದು. ನೆಕ್ಸ್ಟ್ ಅದು ಸೆಮೆನ್ ನಿಂತು ಕರು ಹಾಕಿದ ನಂತರ ನೆಕ್ಸ್ಟ್ ಸೆಮೆನ್ ನಿಲ್ಲೋ ತನಕ ಆದರೂ ನಾವು ಅದನ್ನು ಸರಿಪಡಿಸ್ಕೊಳ್ಳೋಣ. ಆ ನಂತರ ಬೇಕಾದರೆ ಈ ಒಂದು ಕಂಪ್ನಿ ಫೀಡನ್ನು ಕೊಡೋಣ. ಸೊ ಅದು ಒಂದು ರೇಂಜಲ್ಲಿ ಕೊಡೋಣ. ಮ್ಯಾಕ್ಸಿಮಮ್ ಆದಷ್ಟು ನನ್ನ ಒಂದು ಅಕಾರ್ಡಿಂಗ್ ಟು ಮೀ, ನನ್ನ ಒಂದು ಪ್ರಕಾರ ನಾವೇ ಓನಾಗಿ ತಯಾರಿಸ್ಕೊಂಡ್ರೆ ಬೆಸ್ಟು ಅನ್ನಿಸ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಹೋಗ್ತಾ ಇದ್ರಿ. ಕೆಲವು ಕಂಪ್ನಿಗಳು ಮಾಡಿಕೊಡ್ತವೆ. ಅಂದರೆ ಎಲ್ಲ ಕಂಪ್ನಿಗಳು ಈ ರೀತಿ ಹೆಚ್ಚಿನದಾಗಿ ಕೆಮಿಕಲನ್ನು ಮಿಕ್ಸ್ ಮಾಡಿ ಕೊಡ್ತಿದ್ದಾರಾ ಅಂತ ಅಂದರೆ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಕೆಲವೊಂದು ಕಂಪನಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ನಮ್ಮ ಫಾರಮ್ಮಲ್ಲಿ, ನಮ್ಮ ರಾಸುಗಳ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರುತ್ತೆ. ನಮಗೆ ಲಾಸಸ್ ಇಲ್ಲಿ. ಸೊ ಆದ್ದರಿಂದ ಮ್ಯಾಕ್ಸಿಮಮ್ ನಾವು ಬೆಳೆಯತಕ್ಕಂಥ ಕಾಳುಗಳು, ನಾವು ಬೆಳೀತಕ್ಕಂತಹ ಬೆಳೆಗಳನ್ನೇ ಸಂಗ್ರಹ ಮಾಡಿಕೊಂಡು ನಾವೇ ಓನಾಗಿ ಅಡಿಷ್ನಲಾಗಿ ಮಿನರಲ್ ಮಿಕ್ಸರ್ ಕೊಡೋಣ ಅದಕ್ಕೆ. ಸೊ ಅದನ್ನು ಮಾಡಿಕೊಂಡು ಸೊ ಡೈರಿ ಫಾರ್ಮ್ ಸಕ್ಸಸ್ ಮಾಡೋಣ. ಸೊ ಮೇನ್ ನನಗೆ ಆದಂತಹ ಅನುಭವ ಇದು. ನಾನು ಸಕ್ಸಸ್ ಆಗಿದ್ದೀನಿ ಅದರಲ್ಲಿ. ಆ ಒಂದು ಅಂದರೆ ನಿಮ್ಗೆ ಯಾರಾದರೂ ಆ ಒಂದು ಫಾಲ್ಟ್ ಇದ್ದು ಸಕ್ಸಸ್ ಆಗಬೇಕು ಇದರಲ್ಲಿ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಈ ರೀತಿ ಫಾಲೋ ಮಾಡಿ, ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಸೊ ಕಂಪ್ನಿ ಫೀಡನ್ನು ಸ್ವಲ್ಪ ಸ್ಟಾಪ್ ಮಾಡಿ. ಅದಕ್ಕಿನ್ನೂ ಬೇರೆ ರೀಸನ್ಸು ಇದೆ. ಸೊ ಅದು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು ಬೇಡ. ಬೇರೆ ಇನ್ನೂ ರೀಸನ್ಸ್ ಇದ್ದಾವೆ. ಸೆಮೆನ್ ಬರದೇ ಇರೋದಕ್ಕೂ ಬೇರೆ ರೀತಿಯ ಗರ್ಭಕೋಶದ ಸೋಂಕುಗಳಿರಬಹುದು, ಅಥವಾ ಒಂದು ಹೀಟ್ ಹೆಚ್ಚಾದಂಥ ಒಂದು ಸೋಂಕುಗಳಿರ್ಬೋದು. ಸೆಮೆನ್ಸ್ ಕರಿಯಾಗಿ ಕೊಡದೇ ಇರ್ಬೋದು. ಹೀಟ್ ಹೆಚ್ಚಾದರೆ ಸೆಮೆನ್ ಫೈಲ್ ಆಗೋಗುತ್ತೆ. ಅಂದರೆ ಓವರಾಗಿ ಸೊ ಅದನ್ನು ನಾವು ನೀಟಾಗಿ ತಣಿಸ್ಕೊಂಡು, ಅಂದರೆ ಕೂಲ್ ಮಾಡಿಕೊಂಡು ಸೆಮೆನ್ ಕೊಟ್ಟಾಗ ಅದು ಸಕ್ಸಸ್ ಆಗ್ಬೋದು. ಓವರ್ ಹೀಟ್ ಇದ್ದಾಗ ನೀವು ಬಿಸಿಲಲ್ಲೋ ಮತ್ತೊಂದು ಕಡೆನೋ ಕೊಟ್ಟು ಸೆಮೆನ್ ಕೊಟ್ಟರೆ ಅದು ಖಂಡಿತ ಅದು ಡಿಸ್ಚಾರ್ಜ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ಸೆಮೆನ್ಸನ್ನು ನಿಲ್ಲೋದಿಲ್ಲ. ಸೊ ಮೇನ್ ರೀಸನ್ ನಮಗೆ ಇದಾಗಿತ್ತು. ಸೊ ನಾವು ಅದನ್ನು ಮಾಡಿದ್ವಿ, ಸಕ್ಸಸ್ ಆಯಿತು. ನಿಮ್ಗೆ ಏನಾದರೂ ಆ ಒಂದು ತೊಂದರೆ ಇದ್ದರೆ ಸೊ ಖಂಡಿತ ಈ ರೀತಿ ಮಾಡಿ ನೀವು ಸಕ್ಸಸ್ ಆಗುವಂತಹ ಮ್ಯಾಕ್ಸಿಮಮ್ ಚಾನ್ಸಸ್ ನಿಮಗಿರುತ್ತೆ. ಮತ್ತು ಆ ಒಂದು ಬೆದೆ ಸಮಸ್ಯೆ ಅಂತಕ್ಕಂಥದ್ದು ಇರೋದಿಲ್ಲ. ಕೆಮಿಕಲನ್ನು ಕೊಡಲೇ ಕೂಡದು ಅಂತಂದು ಮ್ಯಾಕ್ಸಿಮಮ್ ರೆಫರ್ ಮಾಡ್ತೀವಿ. ಆರ್ಗ್ಯಾನಿಕಲ್ಲಿ ನಮ್ಮ ಒಂದು ಇದರಲ್ಲಿ ನಮ್ಮ ಕಣ್ಮುಂದೆ ನಾವೇನೋ ಈಗ ಆಲ್ರೆಡಿ ನಾವು ಒಂದು ವೀಡಿಯೋ ಮಾಡಿದ್ದೀವಿ, ಹಳೆ ವೀಡಿಯೋದಲ್ಲಿ. ಸೊ ಏನಿದೆ ಅಂತ ಅಂದರೆ ಓನಾಗಿ ನಾವೇ ಯಾವ ರೀತಿ ಫೀಡ್ ಮಾಡ್ಕೋಬೇಕು ಅಂತಂದು. ಸೊ ನಮ್ಮ ಮುಂದೆ ಇರತಕ್ಕಂತಹ, ನಮ್ಮ ಹತ್ರ ಇರತಕ್ಕಂತಹ ಅಕ್ಕಿ ತೌಡಾಗ್ಬೋದು, ಜೋಳದ ಹಿಟ್ಟಾಗ್ಬೋದು, ಮೆಕ್ಕೆಜೋಳದ ಹಿಟ್ಟಾಗ್ಬೋದು. ಸೊ ಅದನ್ನು ನಾವೇ ಪಲ್ವರೈಸ್ ಮಾಡಿಸ್ಕೊಂಡು, ಅಂದರೆ ಹಿಟ್ ಗ್ರೈಂಡ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು, ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕು, ಎಷ್ಟು ಪ್ರಮಾಣದಲ್ಲಿ ಮಿನರಲ್ ಮಿಕ್ಸರ್ ಬೇಕು, ಸೊ ಅಕ್ಕಿ ತೌಡು ಎಷ್ಟು ಬೇಕು, ಅಕ್ಕಿಯನ್ನು ನೀವು ಎಷ್ಟು ಹಾಕ್ಕೋಬಹುದು, ಗೋಧಿಯನ್ನು ಎಷ್ಟು ಹಾಕ್ಕೋಬಹುದು, ಮ್ಯಾಕ್ಸಿಮಮ್ ಅದೊಂದು ಫಾರ್ಮುಲಾವನ್ನು ಮಾಡಿಕೊಂಡು ನಾವೇ ಮಾಡ್ಕೊಂಡ್ರೆ ಅದಕ್ಕಿಂತ ಬೆಸ್ಟ್ ಇನ್ಯಾವುದು ಇರೋದಿಲ್ಲ. ನಮ್ಮ ತೊಂದರೆನೇ ಇರೋದಿಲ್ಲ. ನಮ್ಮ ಒಂದು ಫಾರಮ್ಗಳಲ್ಲಿ ಈ ರೀತಿ ಗರ್ಭ ನಿಲ್ಲದೆ ಇರ್ತಕ್ಕಂಥದ್ದಕ್ಕಾಗ್ಬೋದು, ಗರ್ಭಪಾತಕ್ಕಾಗ್ಬೋದು, ಮುಂತಾದಂಥ ರೀಸನ್ಸ್ಗೆ ಈ ಒಂದು ಕಾರಣಗಳು ಆಗದೆ ಇರ್ತವೆ. ಸೊ ಅದರಿಂದ ನಾವು ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ಹೇಳ್ತೀವಿ. ಸೊ ಈಗ ಮೇಯ್ನ್ ನಾವು ನೆಕ್ಸ್ಟ್ ಒಂದು ವಿಡಿಯೋನ ಮಾಡ್ತಿದ್ದೀವಿ. ಯಾವುದಕ್ಕೆ ಅಂದರೆ ಈ ಒಂದು ಕ್ಯಾಟಲ್ ಫೀಡ್ ಮೇಕಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ವಿತ್ ಮಿಷನ್ಸು ಕಾಸ್ಟೆಲ್ಲ ಹೇಳ್ತೀವಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನಮಗೆ ಆ ಒಂದು ಸಕ್ಸಸ್ ಈ ವಿಡಿಯೋನ ಯಾಕೆ ಕೊಡಬೇಕು ಅಂತ ಅಂದ್ಕೊಂಡಂದರೆ, ರೀಸೆಂಟಾಗಿ ನಾವು ಕೊಟ್ಟಂಥ ಸೆಮೆನನ್ನು ಚೆಕ್ ಮಾಡಿಸಿದ್ದಕ್ಕೆ ಅದು ಸಕ್ಸಸ್ ಆಗಿದೆ. ಈಗ 6 to 7 ಮಂತ್ ಕೆಲವಿದ್ದಾವೆ, 8 ಮಂತ್ ಕೆಲವಿದ್ದಾವೆ. ಸಕ್ಸಸ್ ಆಗಿದೆಯಲ್ಲ, ಸೊ ಈ ಇನ್ಫಾರ್ಮೇಷನ್ಸನ್ನು ಕೊಡೋಣ. ಸೊ ಮೇನ್ ಫೀಡಿಂದಲೂ ಸಹ ಈ ಒಂದು ನಿಲ್ಲದೆ ಇರತಕ್ಕಂಥದಕ್ಕೂ ಕಾರಣಗಳಾಗಿದ್ದಾವೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ನಾವು ಬೇಕಾದರೆ ಅದನ್ನು ಪ್ರೋಸೆಸ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇನ್ಫಾರ್ಮೇಷನ್ಸ್ ಕೊಡೋದಕ್ಕೋಸ್ಕರ ಮ್ಯಾಕ್ಸಿಮಮ್ ಇದನ್ನು ಮಾಡಬೇಕಾಯಿತು. ನಿನ್ನೆ ಚೆಕ್ ಮಾಡಿಸೆ. ಸೊ ಇವತ್ತು ವಿಡಿಯೋನ ಮಾಡಿದ್ದೀವಿ. ಈ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಿಮ್ಗದು ಖಂಡಿತ ಸಕ್ಸಸ್ ಆಗುತ್ತೆ. ನಿಮ್ಗೆ ಒಂದು ಅವಶ್ಯಕತೆ ಇದ್ದಾಗ
ಆ ಸೆಮೆನ್ ಬಂದಾಗ ಸೆಮೆನ್ ಕೊಡೋದಕ್ಕಿಂತ ಮುಂಚೆನೇ ಈ ಒಂದು ಫೀಡ್ ಸ್ಟಾಪ್ ಮಾಡಿ ಓನಾಗಿ ನಮ್ಮಲ್ಲಿ ಏನೇನು ಇರುತ್ತೆ ಆ ಫೀಡನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆ ಕೆಮಿಕಲ್ಸ್ ಅಂದರೆ ಮುಂಚೆ ಇದ್ದನ್ನೇ ಸ್ಟಾಪ್ ಮಾಡಿದ್ರೆ ಬೆಸ್ಟ್, ಬಟ್ ಅವಶ್ಯಕತೆ ನಮಗೆ ಕೊಡಲೇಬೇಕು, ಹಾಲು ತೆಗಿಲೇಬೇಕು. ಸೊ ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ, ಕೊಡ್ತಾ ಇರ್ತೀವಿ. ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೊಂಡು ಹೋದಾಗ ನಮ್ಮ ಒಂದು ಡೈರಿ ಫಾರ್ಮು ಆ ಒಂದು ಸೆಮೆನ್ ಅನ್ನೋದು ಸಕ್ಸಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಇತರೆ ವಿಡಿಯೋಗಳನ್ನು ಸಹ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ಬೇರೆ ಬೇರೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು. ಸೊ ಓಕೆ, ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ನಿಮ್ಮದಾಗಿರುತ್ತೆ. ನಿಮ್ಗೆ ಯಾರಾದರೂ ಆ ಒಂದು ಪ್ರಾಬ್ಲಮ್ ಇದ್ದರೆ ಈ ರೀತಿ ಟ್ರೈ ಮಾಡಿ, ಮ್ಯಾಕ್ಸಿಮಮ್ ಸಕ್ಸಸ್ ಆಗುತ್ತೆ. ಒಟ್ಟಿನಲ್ಲಿ ನಾನಂತೂ ಸಕ್ಸಸ್ ಆಗಿದ್ದೀನಿ. ಸೊ ಆ ಒಂದು ಫೀಡ್ಗಳನ್ನು ಸ್ಟಾಪ್ ಮಾಡೋದ್ರ ಮುಖಾಂತರ ಓನಾಗಿ ನಾವು ರೆಡಿ ಮಾಡ್ಕೊಂಡು ಮಾಡೋದ್ರ ಮುಖಾಂತರ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ಈ ಲೈಕ್ ಮಾಡೋದ್ರಿಂದ ಸೊ ತುಂಬಾ ಸಪೋರ್ಟ್ ಆಗುತ್ತೆ. ನೀವು ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮನ್ನು ಇನ್ನೂ ಹೆಚ್ಚು ವಿಡಿಯೋ ಮಾಡುವಂತೆ ಪ್ರೇರೇಪಿಸಬೇಕಂದ್ರೆ ಖಂಡಿತ ನೀವು ಲೈಕ್ ಮಾಡಬೇಕಾಗುತ್ತೆ. ಖಂಡಿತ ಲೈಕ್ ಮಾಡ್ತೀರಾ ಅಂತ ಆಶಿಸ್ತಾ ನಾನು ನಿಮ್ಮ ಅಶೋಕ್. ಥ್ಯಾಂಕ್ ಯು ಸೊ ಮಚ್.